ಕೊಪ್ಪಳ ಜಿಲ್ಲೆ ಯಲಬುರ್ಗಾ ಪಟ್ಟಣದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ನಾಲೆಡ್ಜ್ ಟ್ರಸ್ಟ್ ಮತ್ತು ಗ್ರಾಮ ವಿಕಾಸ ಸೊಸೈಟಿ ಇವರ ಸಂಯುಕ್ತ ಆಶ್ರಯದಲ್ಲಿ 2024-25ನೇ ಸಾಲಿನ ಯಲಬುರ್ಗಾ ತಾಲೂಕಿನ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಮನೋಭಾವದೊಂದಿಗೆ ಸುಲಭ ಕಲಿಕಾ ಕಾರ್ಯಾಗಾರ ಜರುಗಿತು. ಈ ಸಂದರ್ಭದಲ್ಲಿ ಕ್ಷೇತ್ರ ಸಮನ್ವಯ ಅಧಿಕಾರಿ ಅಶೋಕ್ ಗೌಡ ಮಾತನಾಡಿ, SSLC ಫಲಿತಾಂಶ ಸುಧಾರಣೆಗೆ ಪ್ರತಿಯೊಬ್ಬ ಶಿಕ್ಷಕರ ಪಾತ್ರ ಬಹಳ ಪ್ರಮುಖವಾಗಿದೆ. ಈ ನಿಟ್ಟಿನಲ್ಲಿ ವಿಶೇಷ ಕಾಳಜಿ ವಹಿಸುವ ಮೂಲಕ ಈ ಬಾರಿಯ ಪರೀಕ್ಷೆಯನ್ನು ಯಶಸ್ವಿಗೆ ಮುಂದಾಗಬೇಕು ಎಂದು ಸಲಹೆ ನೀಡಿದರು. ಗ್ರಾಮ ವಿಕಾಸ ಸಂಪನ್ಮೂಲ ವ್ಯಕ್ತಿ ಅಶ್ವಿನಿ, ನೋಡಲ್ ಅಧಿಕಾರಿ ಶರಣಪ್ಪ ರಾವನಕಿ, ತಾಲೂಕಾ ಪ್ರಾಥಮಿಕ ಶಾಲಾ ನೌಕರ ಸಂಘದ ಅಧ್ಯಕ್ಷ SV ಧರನ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಅಶೋಕ್ ಮಾಲಿ ಪಾಟೀಲ್, ಬಸವರಾಜ್ ಮಾಸ್ತಿ ಸೇರಿದಂತೆ ಮತ್ತಿತರರು ಮಾತನಾಡಿದರು. ಈ ಸಂದರ್ಭದಲ್ಲಿ ದೈಹಿಕ ಶಿಕ್ಷಣಾಧಿಕಾರಿ ವೀರಭದ್ರಗೌಡ ಅಂಗಡಿ, ಹುಸೇನ್ ಬಾಗವಾನ್, ಶರಣಪ್ಪಗೌಡ ಪೊಲೀಸ್ ಪಾಟೀಲ್, ಹನುಮೇಶ್ ಹಿರೇಮನಿ, ನಿಂಗಪ್ಪ ಹಚ್ಚೇನವರ್ ಸೇರಿದಂತೆ ಶಿಕ್ಷಕ ವರ್ಗ, ಶಾಲಾ ಮಕ್ಕಳು ಭಾಗವಹಿಸಿದ್ದರು. ವರದಿ VS ಶಿವಪ್ಪನಮಠ, ಯಲಬುರ್ಗಾ. ರೈಟ್ ಹ್ಯಾಂಡ್ ಸ್ಟ್ರಾಂಗ್ ಆಗಿ ಕಳಿಸಿದ್ರು. ಇಲ್ಲಿ ಯಾವ ಹ್ಯಾಂಡ್ ನಮ್ದು ಸ್ಟ್ರಾಂಗ್ ಇದೆ ಅಂತ ಅನ್ನೋದಕ್ಕಿಂತ ನಮ್ಮ ಸ್ಟ್ರಾಂಗ್ ಕೈ ಮೇಲೆ ಬರಬೇಕು ಈ ಸೂಪರ್ ಬ್ರೈನ್ ಯೋಗದಲ್ಲಿ. ಅದು ಇಂಪಾರ್ಟೆಂಟ್. ಅದನ್ನ ತೋರ್ಸಕ್ಕೆ ನೋಡಕ್ಕೆ ಫಸ್ಟ್ ಸ್ಟೆಪ್ ನೋಡಿ, ಎರಡೂ ಕೈಗಳನ್ನ ಹಿಂಗೆ ಎತ್ತಬೇಕು. ಮಾಡಬೇಡಿ, ಇವಾಗ ಮಾಡಕ್ಕೆ ಜಾಗ ಇಲ್ಲ, ನಾನು ಮಾಡಿಸ್ತೀನಿ, ಇದರಲ್ಲೇ ಅಡ್ಜಸ್ಟ್ ಮಾಡಿಸ್ತೀನಿ. ಆದರೆ ಇವಾಗ ಫಸ್ಟಿಗೆ ಅರ್ಥ ಮಾಡ್ಕೊಳ್ಳಿ, ಕೇಳಿ. ಈಗ ಎರಡೂ ಕೈಗಳನ್ನ ಹಿಂಗೆ ಎತ್ತಿ, ಇಲ್ಲಿ ಒಂದು ನರ ಇದೆ ನಮಗೆ, ಆ ನರಕ್ಕೆ ಹೊಡೆದಾಗ ಏನು ಮಾಡುತ್ತೆ ಅಂದರೆ ನಿಮ್ಮ ಸ್ಟ್ರಾಂಗ್ ಕೈ, ದೇವರು ನಿಮ್ಮನ್ನ ಯಾವ ಇವತ್ತು ಸರಿಯಾಗಿ ಕಲಿಯೋಣ, ಸರಿಯಾಗಿ ಮಾಡೋಣ, ನಮ್ದು ಇಂಟೆಲಿಜೆನ್ಸ್ ಅನ್ನ ಬೆಳೆಸೋಣ. ಓಕೆ, ಈಗ ಅದನ್ನ ಫಸ್ಟ್ ಸ್ಟೆಪ್ ಈ ಸೂಪರ್ ಬ್ರೈನ್ ಯೋಗದಲ್ಲಿ ಏನಪ್ಪಾ ಅಂತಂದ್ರೆ ನಮ್ಮ ಕೈಗಳಲ್ಲಿ ಸ್ಟ್ರಾಂಗ್ ಆದಂತಹ ಕೈ ಮೇಲೆ ಬರಬೇಕು. ಅದನ್ನ ನೋಡಕ್ಕೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇವಾಗ ಎಷ್ಟೋ ಮಕ್ಕಳು ನಮ್ದು ಬಲಗೈ ಸ್ಟ್ರಾಂಗ್ ಇದೆ ಮೇಡಮ್,